18 ರೂಪಾಯಿ ಒಂದು ಚೀಲ ಅದು. ಅದನ್ನ ಹಾಕಿ ಫ್ಯಾಟ್ ಬರುತ್ತೆ ಅಂತ ಏನು ಇದಾಗಲ್ಲ. ಕ್ಷೀರಾಮೃತ ಹಾಕಕ್ಕೆ ಶುರು ಮಾಡಿದ್ರೆ ಅಮೌಂಟ್ 25-26 ಲಾಸ್ಟ್ ಡಬಲ್ ಬರ್ತದ್ರಿ. ಮತ್ತೆ ನಮಗೆ ಹಸುಗಳೆಲ್ಲ ಮೇವೆಲ್ಲ ಹೆಂಗೆ ತಿಂತಿದಾವ್ರಿ? ಚೆನ್ನಾಗಿ ಮೇವು ಚೆನ್ನಾಗಿ ತಿಂತಾವ. ಯೂರಿಯಾ ಆಗಲಿ ಕೆಮಿಕಲ್ ಆಗಲಿ ಯಾವುದೇ ಯೂಸ್ ಮಾಡಿರಲ್ಲ. ನೀವು ಬೇರೆ ರೀತಿಯಿಂದ ಯಾವ ಫುಡ್ಡನ್ನು ಯೂಸ್ ಮಾಡ್ತಾ ಅವಶ್ಯಕತೆ ಇದೆ. ಇದು ಒಂಥರ ಸಂಜೀವಿನ. ಎಲ್ಲ ರೈತ ಬಂದವರಿಗೂ CBM ಶ್ರೀರಾಮೃತ ಸೂರ್ಯ ಫಾರ್ಚೂನ್ ಅಗ್ರೋ ಕಾಟನ್ ಇಂಡಸ್ಟ್ರಿ ಗೌರಾಪುರ ಹಾವೇರಿ ಇವರಿಂದ ಎಲ್ಲರಿಗೂ ನಮಸ್ಕಾರ. ರೈತ ಬಂದವರೇ, ಇವತ್ತು ನಾವು ಕೋಡಿಹಳ್ಳಿ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲೊಬ್ಬರು ರೈತರು ನಮ್ಮ ಪ್ರಾಡಕ್ಟ್ ಅನ್ನ ಒಂದು 2-3 ತಿಂಗಳಿಂದ ಉಪಯೋಗಿಸ್ತಾ ಇದ್ದಾರೆ. ಅವ್ರದ್ದು ರಿಸಲ್ಟ್ಸ್ ಎಲ್ಲ ಯಾವ ರೀತಿ ಬರ್ತಾ ಇದೆ, ಅವ್ರಿಗೆ ಏನೇನು ಆಕ್ಚುಲಿ ಇದರಿಂದ ಬೆನಿಫಿಟ್ಸ್ ಆಗಿದೆ ಅನ್ನೋದ್ ಬಗ್ಗೆ ಅವ್ರ ಕಡೆಯಿಂದನೇ ನಾವೆಲ್ಲ ಕೇಳಿಸ್ಕೊಳ್ಳೋಣ. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ರಾಮೇಶಪ್ಪ ಅಂತಾರೆ. ರಮೇಶಪ್ಪ ರೀ, ಇದೇ ಊರಿಂದ? ಇದೇ ಊರು ಕೋಡಿಹಳ್ಳಿ. ಅದು ಇದೆಲ್ಲ ನಿಮ್ದು ಹಸು ಎಲ್ಲ ಇವೆಲ್ಲ ನಮ್ಮ. ಓಕೆ. ಇದು ನಮ್ದು CBM ಶ್ರೀರಾಮೃತನ ಎಷ್ಟು ದಿವಸದಿಂದ ಉಪಯೋಗಿಸ್ತಿದ್ದೀರಿ? ನಾವು ಹೆಚ್ಚು ಕಮ್ಮಿ ಒಂದು 3 ತಿಂಗಳಾತ್ರಿ. 3 ತಿಂಗಳಿಂದ ಉಪಯೋಗಿಸ್ತಿದ್ದೀರಿ. ಈ 3 ತಿಂಗಳಿಂದ ಉಪಯೋಗಿಸಿದ ಆದ್ಮೇಲೆ ನಿಮ್ಗೆ ಇದರಿಂದ ಯಾವ್ದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಯಾವ ರೀತಿ ಹೇಳಿಕ್ ಇಷ್ಟಪಡ್ತೀರಾ? ಇದನ್ನ ಯಾವ ರೀತಿ ಹೇಳ್ದಂದ್ರ, ನಾವು ಮೊದಲ ಬೇರೆ ಫುಡ್ ಹಾಕ್ತಾ ಇದ್ವಿ. ಇದನ್ನ ಹಾಕಿ ನೋಡಿ, ಅದು 18 ರೂಪಾಯಿ ಒಂದು ಚೀಲ ಅದು. ಅದನ್ನ ಹಾಕಿ ಫ್ಯಾಟ್ ಬರ್ತೈತಿ ಅಂದ್ರ. ಫ್ಯಾಟ ಬರ್ತದಲ್ಲ ನಮಗೆ. ಎರಡು ಮುಂದೆ ಹತ್ತದ್ದೇ ಅಲ್ಲ, 2.5 ಅಷ್ಟನ ಬರೋದು ಫ್ಯಾಟ್ ಮೇನ್ ಪ್ರಾಬ್ಲಮ್ ಫ್ಯಾಟ ಬರ್ತದಲ್ಲ. ಆಮೇಲೆ ಅದನ್ನ ಹಾಕಿದ್ರು ಏನು ಇದಾಗಲ್ಲ. ಅದು 2.5 ಲಾಸ್ಟ್ 3 ಮುಂದೆ ಯಾವಾಗೂ ಹತ್ತಿಲ್ಲ ನಮ್ದು. ಆಮೇಲೆ ಇದನ್ನ ತಂದಿವಿ ನಮ್ಮ ಹುಡುಗನ. ಅಲ್ಲೆಲ್ಲ ಬೇರೆ ಕಡೆ ಹಿಂಗೆ ಹಾಕ್ತಾರ, ಚೆನ್ನಾಗತಿ. ಇದನ್ನ ಹಾಕಿ ನೋಡೋಣ. ಇದನ್ನ CBM ಇದ್ದ ಕ್ಷೀರಾಮೃತ ಹಾಕಕ್ ಶುರು ಮಾಡಿದ್ರೆ ಈಗೆಲ್ಲ ಫ್ಯಾಟ್ ಎಲ್ಲ ಎಷ್ಟು ಬರ್ತೈತ್ರಿ? ಈಗ ಫ್ಯಾಟ್ 5, ಒಂದೊಂದ್ ಟೈಮ್ 6 ಬರ್ತೈತಿ. 6 ತನಕ ಬರ್ತೈತಿ. ವೆರಿ ಗುಡ್. ಅಂದ್ರೆ 1.5 2 ಇದ್ದಿದ್ದು ಫ್ಯಾಟ್ 2 ಇದ್ದು 5.5 6 ಮುಟ್ಟನು ಬರ್ತದೆ. ಅವಾಗ 1.5 2 ಫ್ಯಾಟ್ ಇದ್ದಾಗ ನಿಮ್ಗೆ ಎಷ್ಟು ಅಮೌಂಟ್ ಬರ್ತಾ ಇತ್ತು? ಅಮೌಂಟ್ 25-26 ಲಾಸ್ಟ್. ಬಾಳ ಅಂದ್ರೆ 29 ಮುಂದೆ ನಮಗೆ ಯಾವಾಗ ಹತ್ತಿಲ್ಲ. ಈಗ ಎಷ್ಟು ತಗೋತಾ ಇದೀರಾ? ಈಗ 45 ರೂಪಾಯಿ ಮುಟ್ಟನು ಬರ್ತೈತ್ರಿ. 40 ಮಿನಿಮಮ್ 41 ಮ್ಯಾಲ ಚೆನ್ನಾಗಿ ಬರ್ತಾ ಇದ್ರಿ. 41 ಮೇಲೆ 43 44 45 ತನಕ ಬರೀ ಫ್ಯಾಟ್ ಎಲ್ಲ ಚೆನ್ನಾಗಿ ಬರ್ತಾ ಇದ್ರಿ. ಚೆನ್ನಾಗಿ ಬರ್ತಾ ಇತ್ತು. ರೈತ ಬಂದವರು ಏನಂದ್ರೆ ಮೇನ್ ಇದರಿಂದ ಏನಂದ್ರೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಬೇರೆ ಬೇರೆ ಕಂಪನಿದೆಲ್ಲ ಫುಡ್ ಎಲ್ಲ ಯೂಸ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಅದ್ರ ಆದ್ಮೇಲೆ ನಮ್ಮ CBM ಶ್ರೀರಾಮೃತ ಯೂಸ್ ಮಾಡಾದ್ಮೇಲೆ ಅವ್ರದ್ದು 1.5-2 ಫ್ಯಾಟ್ ಇರೋಂಥದ್ದು ಹಸುಗಳು ಸುತ್ತ ಈಗ ಹಸುದ ಹಾಲು ಈಗ 5-5.5-6 ತನಕ ಅವ್ರದ್ದು ಫ್ಯಾಟ್ ಬರ್ತಾ ಇದೆ. ಫಸ್ಟ್ 20 22 25 ಡಬಲ್ ಬರ್ತದ್ರಿ. ಮತ್ತೆ ನಮಗೆ ಈಗ 45 ರೂಪಾಯಿ ತನಕ ಅವ್ರದ್ದು ಎಲ್ಲ ಬರ್ತಾ ಇದೆ. ಆಮೇಲೆ ಇದಾದ್ಮೇಲೆ ಹಸುಗಳೆಲ್ಲ ಮೇವೆಲ್ಲ ಹೆಂಗ್ ತಿಂತಿದಾವ್ರಿ? ಚೆನ್ನಾಗಿ ಮೇವು ಚೆನ್ನಾಗಿ ತಿಂತಾವ. ಇಂಪ್ರೂವ್ಮೆಂಟ್ ಎಲ್ಲ ಹೇಗೆ? ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿ. ಆಮೇಲೆ ಈ ಫುಡ್ ಜೊತೆ ಬೇರೆ ಏನಾರ ಕೊಡ್ತೀರಾ ನೀವು? ಬೇರೆ ಏನಿಲ್ಲ ನಾವು ಇದು ಒಂದೇ ಫುಡ್ ಕಂಪ್ಲೀಟ್ ಕೊಡ್ತೀರಾ. ಈಗ ಈ ಹಸು ಎಷ್ಟು ಲೀಟರ್ ಹಾಲು ಕೊಡ್ತಾ ಇದ್ದೀರಿ? ಇದು 9 ಲೀಟರ್ ವರೆಗೂ ಕೊಟ್ಟತ್ರಿ. ಈ ಫುಡ್ ಹಾಕಿದಾಗ ಕೊಟ್ಟತಿ. ಈಗ ಗಬ್ಬ ಐತಿದ. ಈಗ 6 ಲೀಟರ್ ಬಂದತ್ರಿ. ಹೌದೌದು. ಅಂದ್ರೆ ನಿಮ್ಗೆ ಈಗ ಆಲ್ರೆಡಿ ಇದು ಪ್ರೆಗ್ನೆನ್ಸಿ ಆಗಿ 4 ತಿಂಗಳಾಯ್ತು. ಇನ್ನೊಂದ್ 2 ತಿಂಗಳು 3 ತಿಂಗಳು ಕರ್ಕೊಂಡು ಆಮೇಲೆ ಮತ್ತೆ ಡ್ರೈ ಮಾಡೋದು. ಇದನ್ನೇ ಕಂಟಿನ್ಯೂಸ್ ಮಾಡ್ತಾ ಹೋಗ್ತಾ ಇರಿ. ಅದರಿಂದ ಏನಂತಂದ್ರೆ ನೆಕ್ಸ್ಟ್ ಲ್ಯಾಕ್ಟೇಷನ್ ಸುತ್ತವ ನೆಕ್ಸ್ಟ್ ಏನ್ ಕರು ಹಾಕ್ತಿದಲ್ರ, ಅವಾಗ ಆಲ್ಮೋಸ್ಟ್ 9 ಲೀಟರ್ ಹಾಲು ಅಂತಂದ್ರೆ ನಿಮ್ದು ಮಿನಿಮಮ್ ಅಂದ್ರೆ 10 11 12 ಲೀಟರ್ ತನಕ ಹಾಲು ಜಂಪ್ ಆಗ್ತದೆ ಅಂತ ಹೇಳ್ಬೋದು. ಮೇನ್ ರೈತ ಬಂದು ಇದ್ರಲ್ಲಿ ಏನಂದ್ರೆ ಯಾವುದೇ ರೀತಿಯಿಂದ ನಾವು ಯೂರಿಯಾ ಆಗ್ಲಿ ಕೆಮಿಕಲ್ ಆಗ್ಲಿ ಯಾವುದೇ ಯೂಸ್ ಮಾಡಿರಲ್ಲ. ಅದಕ್ಕೋಸ್ಕರ ಹಸುಗಳು ಏನಂತಂದ್ರೆ ಯಾವುದೇ ರೀತಿಯಿಂದ ಸಮಸ್ಯೆಗಳಿರ್ಲಿ, ಯಾವ್ದು ಫಾರ್ ಎಕ್ಸಾಂಪಲ್ ಕೆಚ್ಚಲು ಬಾವು ಆಗಿರ್ಬೋದು, ಅಥವಾ ಮೇವು ಚೆನ್ನಾಗಿ ತಿಂದೇ ಇರೋದು, ಅಥವಾ ನೀರ್ ಚೆನ್ನಾಗಿ ಕುಡಿದೇ ಇರೋದು, ಆಮೇಲೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್, ಆಮೇಲೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ಸ್ ಬರ್ಲಿ, ತೇಗೋ ಹಸುಗಳಾಗಿರ್ಲಿ, ವೀಕ್ನೆಸ್ ಹಸುಗಳಾಗಿರ್ಲಿ, ಯಾವುದೇ ಹಸುಗಳಿದ್ರು ಸುತ್ತ ಇದು ಒಂಥರ ಸಂಜೀವಿನ. ಅಂದ್ರೆ ಹಸುಗಳಿಗೆ ಅಮೃತ ರೀತಿ ವರ್ಕ್ ಮಾಡ್ತದೆ. ಅದರಿಂದ ಹಸುಗಳಿಗೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಯಾವ್ದು ಆಗಲ್ಲ. ಟೈಮ್ ಟು ಟೈಮ್ ಗರ್ಭ ಧರಿಸೋದಾಗಿರ್ಲಿ, ಹೀಟಿಗೆ ಬರೋದಾಗಿರ್ಲಿ. ಆಮೇಲೆ ಮೇನ್ಲಿ ಏನಂತಂದ್ರೆ ರೈತರಿಗೆ ಯಾವ್ದು ಬಹಳ ದೊಡ್ಡ ಸಮಸ್ಯೆ ಆಗ್ತದೆ ಅಂದ್ರೆ ಕೆಚ್ಚಲು ಬಾವು ಸಮಸ್ಯೆ. ಅದರಿಂದ ಏನಾಗುತ್ತೆ, ಒಂದ್ಸತಿ ರೈತರಿಗೆ ಕೆಚ್ಚಲು ಬಾವು ಅಂತಂದ್ರೆ 1-1.5 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಅದಾದ್ಮೇಲೆ ಒಂದು 15-20 ದಿನ ಹಸುಗಳು ಹಾಲೇ ಮತ್ತೆ ಕಡಿಮೆ ಮಾಡ್ಕೊಂಡ್ಬಿಡ್ತವೆ. ಅದರಿಂದ ಆರ್ಥಿಕ ಸಂಕಷ್ಟ, ಅಂದ್ರೆ ಹಾಲಲ್ಲೂ ಹೋಯ್ತು ಪ್ಲಸ್ ದುಡ್ಡು ಹೋಯ್ತು. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಮೇನ್ಲಿ ಅದು ಕೆಚ್ಚಲು ಬಾವು ಬಂದಾಗ ಮೊಲೆಗಳೆಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಬಟ್ ನಮ್ದು ಮೇನ್ ಏನಂದ್ರೆ, ನಮ್ಮ ಉದ್ದೇಶ ಏನಂದ್ರೆ ಮೇನ್ ಹಸುಗಳ ಆರೋಗ್ಯ ನಿಮ್ಮ ಆದಾಯ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ಈ ಪ್ರಾಡಕ್ಟ್ ಅನ್ನ ಮಾಡಿರೋದು.
ಅದರಿಂದ ಹಸುಗಳು ಏನಾಗುತ್ತೆ ಅಂದ್ರೆ ಹಸುಗಳು ಯಾವುದೇ ರೀತಿಯಿಂದ ಕೆಚ್ಚಲು ಬಾವು ಸುತ ಕಡಿಮೆ ಆಗುತ್ತೆ. ಅಂದ್ರೆ ಬರೋದೇ ಇಲ್ಲ ಅಂತಲ್ಲ, ಬಂದ್ರೂ ಸುತ್ತ ಅದಕ್ಕೆ ಇಮ್ಯುನಿಟಿ ಚೆನ್ನಾಗಿ ಆಗೋದ್ರಿಂದ ಅದನ್ನ ತಡ್ಕೋತದೆ. ಮತ್ತೆ ಎನಿ ಕಂಡೀಷನ್ ಮೊಲೆಗಳನ್ನೆಲ್ಲ ಬ್ಲಾಕ್ ಆಗ್ಲಿಕ್ಕೆ ಕೊಡೋದಿಲ್ಲ. ಆಮೇಲೆ ತೇಗೋ ಹಸುಗಳಾಗಿರ್ಬೋದು, ಜೊಲ್ ಸುರಿಸೋ ಹಸುಗಳಾಗಿರ್ಬೋದು, ಇಂತ ಯಾವುದೇ ಹಸುಗಳಾಗಿದ್ರು ಸುತ್ತವ ನಮ್ ಫುಡ್ ಮೇನ್ಲಿ ಫುಡ್ ಇವರೇ ಸರ್ ಈಗ ಉಪಯೋಗಿಸಿರೋ ನಮಗೆ ಇದು ಹಾಕಿದಾರಿಂದ ಅದೇನೋ ಪ್ರಾಬ್ಲಮ್ ಇಲ್ಲ ನೋಡ್ರಿ. ಇದು ಸ್ವಲ್ಪ ತೇಗು ಬರೋದು ಮೊದ್ಲೆಲ್ಲ ತೇಗ್ ಬರ್ತಾ ಇತ್ತು ಅಂತ ಅಂತಿದ್ದಾರೆ. ಮತ್ತೆ ಹಸುಗಳದ್ದು ಬಾಡಿ ಬಹಳ ಚೆನ್ನಾಗಿದೆ. ಕರಿಗೆ ಸ್ವಲ್ಪ ಆಗ್ತಾ ಇದಾವೆ. ಬೇರೆ ಬೇರೆಯವ್ರೆಲ್ಲ ಏನ್ ಮಾಡ್ತಾ ಇದ್ದು ಅಂತಂದ್ರೆ ಬೇರೆ ಬೇರೆ ಫುಡ್ ಎಲ್ಲ ಮಿಕ್ಸ್ ಮಾಡ್ತಾರೆ. ಗೋಧಿ ಬೂಸ ಆಗಿರ್ಬೋದು, ಶೇಂಗಾ ಹಿಂಡಿ ಆಗಿರ್ಬೋದು, ಸಮಥಿಂಗ್ ಬೇರೆ ಬೇರೆ ರೀತಿಯಿಂದ ಫುಡ್ ಯೂಸ್ ಮಾಡಿ ಅದ್ರ ಜೊತೆಗೆ ಕ್ಯಾಟಲ್ ಫೀಡ್ ಅನ್ನ ಹಾಕ್ತಾರೆ. ಬಟ್ ನಮ್ದು ಇದು ಸಿಬಿಎಂ ಶ್ರೀರಾಮೃತ ಸೂರ್ಯದಲ್ಲಿ ಮೇನ್ಲಿ ಏನಂತಂದ್ರೆ ಇದನ್ನ ಒಂದು ಯೂಸ್ ಮಾಡೋದ್ರಿಂದ ನೀವು ಬೇರೆ ರೀತಿಯಿಂದ ಯಾವ ಫುಡ್ ಅನ್ನು ಯೂಸ್ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಷ್ಟೇ ನ್ಯೂಟ್ರಿಷನ್ಸ್ ಅನ್ನ ಮಾಡಿದೀವಿ. ಪ್ಲಸ್ ಅದ್ರ ಜೊತೆಗೆ ಆಯುರ್ವೇದಿಕ್ ಪ್ರಾಪರ್ಟಿನ ನಾವು ಯೂಸ್ ಮಾಡಿರೋದ್ರಿಂದ ಹಸುಗಳು ಬಹಳ ಹೆಲ್ದಿ ಆಗಿರ್ತವೆ. ಹಸುಗಳಿಗೆ ಯಾವುದೇ ರೀತಿಯಿಂದ ಯಾವುದೇ ಕಾಯಿಲೆಗಳಾಗ್ಲಿ ಅದರಿಂದ ಬರಲ್ಲ. ಹಸುಗಳ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಾಲಾಗ್ಲಿ, ಫ್ಯಾಟ್ ಆಗ್ಲಿ, SF ಎಲ್ಲ ರೀತಿಯಿಂದ ಚೆನ್ನಾಗಿ ಬರ್ತಾ ಇರುತ್ತೆ ಅಂತ ಹೇಳಿಕ್ಕೆ ಬಹಳ ಖುಷಿ ಆಗುತ್ತೆ ನಮ್ಗೆ. ಸರ್, ಇಷ್ಟೆಲ್ಲ ನಿಮ್ಗೆ ಹೇಳಾದ್ಮೇಲೆ ಈಗ ನೀವು ಬೇರೆ ನಮ್ಮ ರೈತರು ಬಹಳಷ್ಟು ಜನ ಇರ್ತಾರೆ, ಅವ್ರಿಗೆಲ್ಲ ಏನ್ ಹೇಳಿಕ್ ಇಷ್ಟಪಡ್ತೀರಾ? ನಮ್ ಫುಡ್ ಉಪಯೋಗಿಸೋದು ಒಳ್ಳೇದೋ ಅಥವಾ ಯಾವ ರೀತಿ ಅಂತ ಅವ್ರಿಗೆ ಹೇಳಿಕ್ ಇಷ್ಟಪಡ್ತೀರಾ? ನಾನು ರೈತರಿಗೆ ಹೇಳ್ಬೇಕು ಅಂದ್ರೆ ಇದು ಫ್ಯಾಟು ನಮಗೆ ಯಾವ್ದೇ ರೀತಿ ಲಾಸ್ ಆಗಲ್ಲ. ನಾವು ಈಗ 18 ರೂಪಾಯಿ ಕೊಟ್ಟು ತರ್ತಿದ್ದೀವಿ. 18 ರೂಪಾಯಿ ಫುಡ್ ಹಾಕಿದ್ರು 1850 ರೂಪಾಯಿ ತಗೋರ ಸಮೃದ್ಧಿ. 1850 ರೂಪಾಯಿ ಫುಡ್ ಹಾಕಿದ್ರು ನಮಗೆ 2 ಫ್ಯಾಟ್ ಬರೋದು. ಆದ್ರೆ ಇದು 1350 ಕೊಡ್ತೇವೆ ನಾವು. ಈಗ 6 ಫ್ಯಾಟ್ 5ವರೆಯಿಂದ 6 ಫ್ಯಾಟ್ ಬರ್ತದೆ ನಮಗೆ. 45 ರೂಪಾಯಿ ಮಟ್ಟ ನಮಗೆ ರೇಟ್ ಬರ್ತದೆ. ಅದು ಬರೀ 25, 29 ಲಾಸ್ಟ್. 29 ಮುಂದೆ ನಮಗೆ ಯಾವಾಗೂ ಬಿದ್ದಿಲ್ಲ ರೇಟ್. ಈಗ 45 ರೂಪಾಯಿ ತನಕ. ಈಗ 40 ರೂಪಾಯಿ ಮ್ಯಾಲ ನಮ್ಮದು 40 ರೂಪಾಯಿ ಒಳಗೆ ಬರಲ್ಲ. 41, 42, 45 ರೂಪಾಯಿ ಮಟನು ಅದರಿಂದ ಆಲ್ಮೋಸ್ಟ್ ಅಂತ ಹೇಳಿದ್ರು ರೈತರಿಗೆ ಲಾಭನೇ ಇದೆ, ಲಾಭದಾಯಕ. ಆದ್ರೆ ನಾವು ಎಷ್ಟು ಇರ್ತವೆ ಅಂದ್ರೆ ಫುಡ್ 1.5 kg ಇರ್ತವೆ. ಈಗ ಹಾಲು ಕಡಿಮೆ ಐತಲ್ಲ, ನಿಮ್ದೀಗ 6 ಲೀಟರ್ ಹಾಲು ಕೊಡ್ತಾ ನಾವು 9 ಲೀಟರ್ ಕೊಡ್ಬೇಕಾದ್ರೆ ಒಂದು 3 kg ಇರ್ತಿದ್ವಿ. ಈಗಲೂ ಸುತ್ತ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸರ್. ಏನಂತಂದ್ರೆ ಆಕ್ಚುಲಿ ಮಿನಿಮಮ್ ನಿಮ್ಗೆ 1 ಲೀಟರ್ ಹಾಲಿಗೆ ನಮ್ದು ಏನು ನಾವು ಆಕ್ಚುಲಿ ಹೇಳ್ತೇವೆ ಅಂತಂದ್ರೆ 1 ಲೀಟರ್ ಹಾಲಿಗೆ ಅರ್ಧ kg ಫುಡ್ ಕೊಡ್ರಿ ಅಂತ. ಯಾಕಂದ್ರೆ ಇದ್ರ ಜೊತೆ ಬೇರೆ ಏನು ಕೊಡ್ತಾ ಇಲ್ಲ ನೀವು. ಅದಕ್ಕೋಸ್ಕರ ಅಂದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಹಸುಗಳ ಆರೋಗ್ಯ ಚೆನ್ನಾಗಿತ್ತು. ನೀವ್ ಈಗ ಏನಾದ್ರು ಫುಡ್ ಅನ್ನ ಕಡಿಮೆ ಮಾಡ್ಬಿಟ್ರಿ ಅಂತಂದ್ರೆ ನೆಕ್ಸ್ಟ್ ಲ್ಯಾಕ್ಟೇಷನ್ ಏನಾಗುತ್ತೆ, ಹಸುಗಳು ವೀಕ್ ಆಗ್ತವೆ. ಅವಾಗ ಹಾಲು ಕಡಿಮೆ ಮಾಡ್ಕೊಳುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ರಂದ್ರೆ ಮಿನಿಮಮ್ 6 ಲೀಟರ್ ಹಾಲು ಕೊಡ್ತಾ ಇದ್ರೆ ಮಿನಿಮಮ್ 3 kg ಕೊಡಿ. ಅವಾಗ ಏನಾಗುತ್ತೆ, ಇನ್ನೂ ಹಾಲು ಜಂಪ್ ಆಗುತ್ತೆ. ಇನ್ನು ಹಾಲು ಜಂಪ್ ಆಗುತ್ತೆ, ಆಕಳುಗಳು ಇಂಪ್ರೂವ್ಮೆಂಟ್ ಆಗ್ತವೆ. ಯಾವ ರೀತಿ ಅದ್ರದ್ದು ಹೆಂಗೆ, ಈಗ ಫಾರ್ ಎಕ್ಸಾಂಪಲ್ ಏನಂದ್ರೆ ಇನ್ನೊಂದು 2 ರಿಂದ 3 ತಿಂಗಳಲ್ಲಿ ನೀವೇನ್ ಮಾಡ್ಬೇಕು, ಡ್ರೈ ಮಾಡ್ಬೇಕು. ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅವಾಗ ಅದಾದ್ಮೇಲೆ ಡ್ರೈ ಆದ್ಮೇಲೆ ಒಂದ್ಸಲ 15 ದಿನ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು ಮತ್ತೆನ್ನ ಫುಡ್ ಅನ್ನ ಕೊಡ್ಲಿ ಸ್ಟಾರ್ಟ್ ಮಾಡಿ. ಎನಿ ಕಡೆ ಯಾವ ಟೈಮಲ್ಲಿ ಬಿಡ್ಬೇಡಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಬಿಡ್ಬೇಡ್ರಿ. ಆಮೇಲೆ ಕರು ಹಾಕೋ ಟೈಮಲ್ಲೂ ಕೊಡ್ರಿ, ಕರು ಹಾಕಾದ್ಮೇಲೆ ಇಮಿಡಿಯೇಟ್ ಕೊಡ್ರಿ. ಯಾಕಂದ್ರೆ ಯಾವುದೇ ರೀತಿಯಿಂದ ಕೆಮಿಕಲ್ ಆಗ್ಲಿ ಯೂರಿಯಾ ಆಗ್ಲಿ ಯೂಸ್ ಮಾಡದೇ ಇರೋದ್ರಿಂದ ನಾವು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ ಹಸುಗಳಿಗೆ. ನಾವು ಬೇರೆ ಫುಡ್ ಬಗ್ಗೆ ಅಂತಂದ್ರೆ ಅದ್ರೊಳಗಡೆ ಏನಾಗ್ತದೆ, ಅವ್ರಿಗೆ ಸಪ್ರೇಟ್ ಆಗಿ ಏನಾಗ್ತದೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಬೇರೆ ಫುಡ್, ಹಾಲು ಕೊಡೋ ಟೈಮಲ್ಲಿ ಬೇರೆ ಫುಡ್, ಆಮೇಲೆ ಕರುಗಳಿಗೆ ಬೇರೆ ಫುಡ್, ಆ ರೀತಿಯಿಂದ ಬೇರೆ ರೀತಿಯಿಂದ ಇರ್ತದೆ. ಬಟ್ ನಮ್ದು ಸಿಬಿಎಂ ಶ್ರೀರಾಮೃತ ಅನ್ನೋದನ್ನ ನಾವು ಯಾವ ರೀತಿ ರೆಡಿ ಮಾಡಿದೀವಿ ಅಂತಂದ್ರೆ ಯಾವ ಟೈಮಲ್ಲಿ ಅದನ್ನು ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದು ಕರುಗಳಿಗಾಗಿರ್ಬೋದು, ಈ ಕರುಗಳಿಗೂ ಸ್ವಲ್ಪ ನೀವು ಇದಕ್ಕೂ ಈ ಕರುಗಳಿಗೂ ಸುತ್ತ ಹಸು ಈಗ ಹಸು ಜೊತೆಗೆ ಕರುಗಳಿಗೂ ಸುತ್ತ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಕರುಗಳಿಗೂ ಸುತ್ತ ಕೊಡಬಹುದು. ಆಮೇಲೆ ನೀವು ನೋಡ್ಬಿಡೋದಲ್ಲ, ಎಮ್ಮೆನೂ ಸುತ್ತ ಇದೆ, ಎಮ್ಮೆಗಳಿಗೂ ಸುತ್ತ ಕೊಡ್ತಾ ಇದ್ದಾರೆ, ಹಸುಗಳಿಗೂ ಕೊಡ್ತಿದ್ದಾರೆ, ಎಮ್ಮೆ ಕರುಗಳಿಗೂ ಸುತ್ತ ಕೊಡ್ತಿದ್ದಾರೆ. ಈ ರೀತಿಯಾಗಿ ಒಂದು ದಿನಕ್ಕೊಂದು 200 ಗ್ರಾಮ್ ಹಾಕ್ತಾವ್ರಿ. ಹೌದ್ರಿ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ರಿ, ಒಂದು ಅರ್ಧ kg ತನಕ ಕೊಡ್ರಿ, ಇನ್ನೂ ಚೆನ್ನಾಗ್ತದೆ. ಆಮೇಲೆ ಮತ್ತೊಂದೇನ್ ಬೆನಿಫಿಟ್ ಅಂದ್ರೆ ನಿಮ್ಗೆ 1-1.5 ವರ್ಷ ಅನ್ನೋದ್ರೊಳಗಡೆನೆ ಇದು ಸುತ್ತ ನಿಮ್ಗೆ ಹೀಟಿಗೆ ಬಂದ್ಬಿಡ್ತದೆ. ಅವಾಗ ಏನಾಗುತ್ತೆ, ನಿಮ್ಗೆ ಬೇಗ ಹೀಟಿಗೆ ಬಂದು ಬೇಗ ಕರು ಹಾಕ್ಬಿಟ್ರೆ ಅವ ರೈತರಿಗೆ ಒಳ್ಳೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಿಂದ ರೈತರೆ ಸಿಬಿಎಂ ಶ್ರೀರಾಮೃತ ಯೂಸ್ ಮಾಡೋದ್ರಿಂದ ನೀವೇನಾಗ್ತದ್ರೆ ಹಸುಗಳಿಗೂ ಯೂಸ್ ಮಾಡಬಹುದು, ಪ್ಲಸ್ ಅದ್ರ ಜೊತೆಗೆ ಕರುಗಳಿಗಾಗ್ಲಿ ಎಮ್ಮೆಗಳಿಗಾಗ್ಲಿ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾ ಹೋಗ್ತಿರ್ಬೋದು. ಈ ರೀತಿಯಾಗಿ ಇಲ್ಲಿಗೆ ಬಂದು ನಮಗೋಸ್ಕರ ಟೈಮ್ ಕೊಟ್ಟಂತ ನಮ್ಮ ರೈತರಿಗೆ ಅವರಿಗೆ ಧನ್ಯವಾದ ಹೇಳ್ಕೊತಾ ನಮಸ್ಕಾರ.